ಸಚಿವೆ ಶೋಭಾ ಕರಂದ್ಲಾಜೆ ಎಂಪಿ ಡಾಕ್ಟರ್ ಸಿಎನ್ ಮಂಜುನಾಥ್ ರವರಿಗೆ ಕ್ಷೇತ್ರಕ್ಕೆ ಸ್ಪಂದಿಸಲು ಮನವಿ. ಲಗ್ಗೆರೆ ಅಂದಾನಪ್ಪ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಜನಪ್ರತಿನಿಧಿಗಳಿಗೆ ಅಭಿನಂದನೆಗಳ ಮಹಾಪೂರ. ಆತ್ಮೀಯ ವೀಕ್ಷಕರೇ, ಜೆಡಿಎಸ್ ಟೈಮ್ಸ್ ಟಿವಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಜೆಡಿಎಸ್ ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಕಮಲ್ ಕುಮಾರ್. ದೇಶದ 18ನೇ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದಾಗಿ 19 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿ ಎನ್ಡಿಎ ವಿಜೃಂಭಿಸಿದ್ದು ಇದೀಗ ಇತಿಹಾಸ. ಬೆಂಗಳೂರು ಉತ್ತರ ಹಾಗೂ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಹಾಗೂ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರಚಂಡ ಬಹುಮತಗಳಿಂದ ಗೆಲುವು ಸಾಧಿಸಿದ್ದರು. ಅದರ ಅಂಗವಾಗಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾಗಿರುವ ಲಗ್ಗೆರೆ ಅಂದಾನಪ್ಪನವರು ತಮ್ಮ ಸ್ವಗೃಹದ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ದಾಸರಹಳ್ಳಿ ನಗರಸಭಾಧ್ಯಕ್ಷರಾಗಿದ್ದಾಗ ಅಂದಾನಪ್ಪನವರು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಿ ಅಭಿವೃದ್ಧಿಯ ಹರಿಕಾರರೆನಿಸಿಕೊಂಡಿದ್ದರು. ಜಾತ್ಯತೀತ ಜನತಾದಳ ಪಕ್ಷ ಸಂಘಟನೆಯಲ್ಲಿ ಬೆಂಗಳೂರು ಮಹಾನಗರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಇದೀಗ ಕೇಂದ್ರ ಸಚಿವರಾಗಿರುವ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿಯವರ ಆಪ್ತ ಬಳಗದಲ್ಲಿ ಅಂದಾನಪ್ಪನವರು ಮುಂಚೂಣಿಯಲ್ಲಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ 35 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರ ಸಂಪುಟದಲ್ಲಿ ಸಣ್ಣ ಕೈಗಾರಿಕೆಗಳ ರಾಜ್ಯ ಸಚಿವೆಯಾಗಿರುವ ಶೋಭಾ ಕರಂದ್ಲಾಜೆಯವರಿಗೆ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಹಾಗೂ ಅವರ ಧರ್ಮಪತ್ನಿ ಅನಸೂಯ ಮಂಜುನಾಥ್ ರವರಿಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಗಣ್ಯರು ಕಾರ್ಯಕರ್ತರ ಸಮ್ಮುಖದಲ್ಲಿ ಲಗ್ಗೆರೆ ಅಂದಾನಪ್ಪನವರು ತಮ್ಮ ಶ್ರೀಮತಿ ಕಲಾ ಅಂದಾನಪ್ಪ ಹಾಗೂ ಪುತ್ರ ಶ್ರೀಧರ್ ಸೇರಿದಂತೆ ಕುಟುಂಬ ಸದಸ್ಯರು ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಜೆಪಿಯ ಎಸ್ ಮುನಿರಾಜುರವರು ವಹಿಸಿದ್ದರೆ, ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿಯವರು ನೇತೃತ್ವವನ್ನು ವಹಿಸಿದ್ದರು. ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್, ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀಕಾಂತ ರೆಡ್ಡಿ, ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿ ಜಯಣ್ಣ, ಪೀಣ್ಯ ರೇವಣ್ಣನವರು, ಬಲರಾಮ್, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ ಪ್ರತಾಪ್ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಮುಖಂಡರು, ಗಣ್ಯರು, ಕಾರ್ಯಕರ್ತರು, ಅಭಿಮಾನಿಗಳು ಅಭಿನಂದನಾ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊನೆಯಲ್ಲಿ ಆಗಮಿಸಿದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಫೈರ್ ಬ್ರ್ಯಾಂಡ್ ಶಾಸಕರೆಂದೇ ಹೆಸರುವಾಸಿಯಾದ ಮುನಿರತ್ನರವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಗ್ಗೆರೆ ಅಂದಾನಪ್ಪನವರು, ಕೇಂದ್ರದಲ್ಲಿ ಸಚಿವೆಯಾಗಿರುವ ಶೋಭಾ ಕರಂದ್ಲಾಜೆಯವರು ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅದನ್ನು ಪರಿಹರಿಸಲು ಸಹಕರಿಸಬೇಕು. ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಹೆಚ್ಚಾಗಿದ್ದು ಉದ್ಯೋಗ ಸೃಷ್ಟಿ ಹಾಗೂ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು, ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ರಾಜ್ಯದ ಭವಿಷ್ಯದ ದೃಷ್ಟಿಯಲ್ಲಿ ಮುನ್ನಡೆಯಬೇಕೆಂದು ಜನಪ್ರತಿನಿಧಿಗಳಲ್ಲಿ ವಿನಂತಿಸಿದರು. ಇವತ್ತೇನು ಬಿಜೆಪಿ ಪಕ್ಷದ ಎನ್ಡಿಎ ಮತ್ತು ಸನ್ಮಾನ್ಯ ದೇವೇಗೌಡರಪ್ಪಾಜಿಯವರು ಮತ್ತು ಡಾಕ್ಟರ್ ಮೋದಿಯವರು ಒಂದಾಗಿ ಎನ್ಡಿಎಯನ್ನು ರಚನೆ ಮಾಡಿ ನಾವು ಸೇರಿಕೊಂಡಾಗ ಅವರಿಗೆ ಬಿಜೆಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಒಂದು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ದಿನದಿಂದ ಇಡೀ ಕ್ಷೇತ್ರದ ಜನ ಒಂದು ಅಭಯಗಳು ಡಾಕ್ಟರ್ ಹೆಸರು ಕೇಳಿಸ್ಬೇಕು. ಲಕ್ಷಾಂತರ ಜನಕ್ಕೆ ಅವರು ಪ್ರಾಣದಾನ ಮಾಡಿದ್ದಾರೆ. ಅವರಿಗೆ ನಾವೆಲ್ಲ ಆಶೀರ್ವಾದ ಮಾಡಿ ಅವರನ್ನು ಗೆಲ್ಲಿಸಿ ರಾಜ್ಯಸಭೆಗಿದು ಕೇಂದ್ರದ ಒಂದು ಸಂಸತ್ ಸಭೆಗೆ ಕಳಿಸ್ಕೊಡ್ಬೇಕು. ಅದ್ರ ಮುಖೇನ ರಾಜ್ಯಕ್ಕಾಗಿರೋ ಸೇವೆ ಎಲ್ಲ ಅವರ ಸೇವೆ ರಾಷ್ಟ್ರಕ್ಕೆ ಸಿಗುವಂತಾಗಬೇಕು ಅಂತ ಹೇಳಿ ಇಡೀ ಜನ ಒಕ್ಕಲನ್ನ ಮಾಡಿ ಸುಮಾರು 2.5 ಲಕ್ಷ ಮತಗಳ ಅಂತರದಿಂದ ಅವ್ರನ್ನ ದೇಶಗಳನ್ನಾಗಿ ಮಾಡಿ ಇವತ್ತು ಸಂಸತ್ ಸದಸ್ಯರಿಗೆ ಕಳಿಸಿದ್ದಾರೆ. ಅವರ ಸೇವೆ ಅಪಾರವಾಗಿರಲಿ. ನಮ್ಮೆಲ್ಲರಿಗೂ ಅವ್ರ ಮಗ ಕೂಡ ಅದೇ ಜಯದೇವ ಹಾಸ್ಪಿಟಲ್ನಲ್ಲಿ
ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಸೇವೆ ಯಾರೇ ಇರ್ಬೋದು. ಈಗ ಹುಟ್ಟು ಅನಿರೀಕ್ಷಿತ, ನಾವು ನಿಶ್ಚಿತ. ಯಾಕೆಂದ್ರೆ ಹುಟ್ಟಾಗ ಉಸಿರು ಬರುತ್ತೆ, ಸತ್ತಾಗ ಹೆಸರಿರುತ್ತೆ. ಹಾಗಾಗಿ ನಾವು ಏನು ಉಳಿಸ್ತಾ ಬಳಸ್ತೋ ಅನ್ನೋದೇನಿರಲ್ಲ, ಎಷ್ಟು ಗಳಿಸ್ತೋ ಏನು ಮಾಡ್ದೋ ಅನ್ನೋದು ಯಾವುದೋ ಬರಲ್ಲ. ಅದು ನಾವು ಮಾಡಿದಂಥ ಸೇವೆ ಏನಾದರೂ ಮಾಡಿದರೆ ಒಳ್ಳೆಯದು ಮಾತ್ರ ನಮ್ಮಿಂದ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಅವರ ಸೇವೆ ಈ ರಾಷ್ಟ್ರಕ್ಕೆ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಭಗವಂತ ಭೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯಾಧ್ಯಕ್ಷರಾಗಿ ಬೆಂಗಳೂರಿಗೆ ಬಂದು ಅಲ್ಲಿಂದ ಅವರು ಪಕ್ಷದ ವಿವಿಧ ಹಂತಗಳಲ್ಲಿ ಅವರ ಕಾರ್ಯವೈಖರಿಯನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತೆ ಶಾಸಕರಾಗಿ, ರಾಜ್ಯದಲ್ಲಿ ಮಂತ್ರಿಗಳಾಗಿ, ಕೇಂದ್ರದಲ್ಲಿ ಸಂಸತ್ ಸದಸ್ಯರಾಗಿ, ಕಳೆದ ಬಾರಿ ಸಹ ಮಂತ್ರಿಗಳಾಗಿ ಈ ಬಾರಿ ನಮ್ಮ ಕ್ಷೇತ್ರಕ್ಕೆ, ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಪ್ರಾಪ್ತವಾಗಿ ಬಂದು ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಅತಿ ಹೆಚ್ಚಿನ ಮತಗಳಿಂದ, ವಿಶೇಷವಾಗಿ ನಮ್ಮ ದಾಸಹಳ್ಳಿ ಬಗ್ಗೆ ಹೇಳಬೇಕು ಅಂದ್ರೆ 71,000 ಎರಡೂ ಪಕ್ಷಗಳು ಸೇರಿ ಒಮ್ಮತವಾಗಿ ಯಾರು ಇಲ್ಲಿ ಭೇದ ಭಾವ ಇಲ್ಲ. ನನಗಂತೂ ಇಲ್ಲ ಬಿಡಿ, ಅದು ಯಾವುದೋ ಭೇದ ಭಾವ ಇಲ್ಲ. ನಾವೆಲ್ಲ ಒಟ್ಟಾಗಿ ಸೇರಿ ಎರಡೂ ಪಕ್ಷಗಳು ದುಡಿದು ಇವತ್ತು 71,000 ಮತಗಳ ಅಂತರವನ್ನು ಗೆಲ್ಲಿಸಿದ್ದೇವೆ. ಒಟ್ಟಾರೆ 2 ಲಕ್ಷ ಅಂತರದಲ್ಲಿ ಗೆದ್ದಿದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಗೆ ಇನ್ನೊಂದು ಖುಷಿ ಸಂತ ಅಂದ್ರೆ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ಒಬ್ಬ ಹಳ್ಳಿಯ ಮಗನಾಗಿ ಒಂದು 12 ಹಳ್ಳಿನಲ್ಲಿ ಹುಟ್ಟಿ ಒಂದು ಕೆಳ ಹಂತದಿಂದ ಇವತ್ತು ಪ್ರಧಾನಮಂತ್ರಿ ಸ್ಥಾನಕ್ಕೆ ಏರಿ 20 ಕೋಟಿಯ ಮೇಲೆ ಬಾವುಟವನ್ನು ಆರಿಸಿದಂತ ಏಕೈಕ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಅವರ ನಂತರ ಇವತ್ತು ನನಗೆ ತಿಳಿದಂಗೆ ಮಹಿಳೆಯರಲ್ಲಿ ನಮ್ಮ ರಾಜ್ಯದಿಂದ ಯಾರು ಕೇಂದ್ರ ಮಂತ್ರಿ ಆಗಿದ್ದಲ್ಲ ಇಲ್ಲಿವರೆಗೂ ಅಲ್ವಲ್ಲ. ಮತ್ತು ನಮ್ಗೆ ತಾರಾದೇವಿ ಬಿಟ್ರೆ ನಮ್ಮ ಇವರಾಗಿ ಇವತ್ತು ಆಗಿದ್ದಾರೆ. ಬಹಳ ಸಂತೋಷ. ಇದೊಂದು ಹೆಮ್ಮೆ ಪಡುವಂತ ವಿಷಯ. ಯಾರಿಗೂ ಅವಕಾಶಗಳು ಸಿಗೋದಿಲ್ಲ. ಇವತ್ತು ಸಿಕ್ಕಂತ ಅವಕಾಶವನ್ನ ಇವತ್ತು ನಮ್ಗೆ ವಿಶೇಷವಾಗಿ ಇವತ್ತು ಮೋದಿಯವರ ಒಂದು ಕ್ಯಾಬಿನೆಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಅದೆಲ್ಲ ವಿಶೇಷವಾಗಿ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದ ಮೇಲೆ ನಮ್ಮ ಪ್ರಧಾನಿಗಳು ಮೋದಿಯವರು ಅವರಿಗೆ ಒಂದು ಉನ್ನತವಾದ ಸ್ಥಾನವನ್ನು ಕೊಟ್ಟು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಏನು ಉಪ್ಪು ಕೊಟ್ಟು ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಮೊನ್ನೆ ಇನ್ನೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಏನು ಆರ್ಥಿಕ ಸಮಿತಿಯ ಸದಸ್ಯರ ಜೊತೆ ಸೇರಿಸ್ಕೊಂಡಿದ್ದಾರೆ. ಇದೇನು ಸಾಮಾನ್ಯದಲ್ಲ. ಇವತ್ತು ಸೇವೆ ಮಾಡಕ್ಕೆ ಬಹಳ ಅವಕಾಶ ಇದೆ. ಜೊತೆಯಲ್ಲಿ ನಮ್ಮ ರಾಜ್ಯ ಆಯ್ಕೆ ಆಗುವಂತ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಸಹ ಆರ್ಥಿಕ ಮಂತ್ರಿಗಳಾಗಿದ್ದಾರೆ. ಮತ್ತೆ ಅವರು ಅಲ್ಲಿ ಒಟ್ಟು 5 ಜನಕ್ಕೆ ನಮ್ಮ ಸೋಮಣ್ಣ, ನಮ್ಮವರೇ ಆದ ಸೋಮಣ್ಣ ಕೂಡ ರಾಜ್ಯ ರೈಲ್ವೆ ಸಚಿವರಾಗಿದ್ದಾರೆ. ಜೋಶಿ ಅವರಿದ್ದಾರೆ. 5 ಜನ ಮಂತ್ರಿಗಳು ಇವತ್ತು ಸೇರಿ ರಾಜ್ಯದ ಒಂದು ಒಳ್ಳೆಯ ಉದ್ಧಾರಕ್ಕಾಗಿ ಬೆಳವಣಿಗೆಗೆ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ತಾರೆ ಅನ್ನೋದು ಅನುಮಾನ ಇಲ್ಲ. ಇವತ್ತು ನಾವು ಹೇಳೋದಿಷ್ಟೇ. ಇವತ್ತು ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ಅವರು ಮೊದಲಿಂದಲೂ ಕೂಡ ಯಾವುದೇ ಒಂದು ತಪ್ಪು ಚುಕ್ಕಿಯಲ್ಲಿರ ರಾಷ್ಟ್ರದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ನಾವು ಈ ರಾಜ್ಯ ನಮ್ಮ ಈ ಉತ್ತರ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ದಾಸಹಳ್ಳಿ ಕ್ಷೇತ್ರವು ವಿಶೇಷವಾದ ಅಭಿಮಾನ ಇಟ್ಟಿದ್ದಾರೆ. ಇಲ್ಲಾದಂತಹ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು. ಅದರಲ್ಲಿ ವಿಶೇಷವಾಗಿ ಇವತ್ತೇನು ಸಣ್ಣ ಕೈಗಾರಿಕೆಗಳ ಮಂತ್ರಿಗಳಾಗಿರೋದ್ರಿಂದ ಅನೇಕ ಜನರಿಗೆ ಎಲ್ಲಾದ್ರೂ ಅವಕಾಶಗಳಿದ್ರೆ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವಂತ ಕೆಲಸವನ್ನು ದಯಮಾಡಿ ತಾವು ಮಾಡಬೇಕು. ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಂತ ಸಂದರ್ಭದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸ ತಾವು ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ನಮ್ಮೆಲ್ಲ ಈ ಭಾಗದ ಎಲ್ಲ ನಮ್ಮ JDS ಪಕ್ಷದ ಮತ್ತು BJP ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಉಪಸ್ಥಿತಿಯಲ್ಲಿ ತಮ್ಮನ್ನ ಪ್ರೀತಿಯಿಂದ ಆಹ್ವಾನ ಮಾಡಿದ್ದಾರೆ. ಅವರೆಲ್ಲರಿಗೂ ತಮ್ಮ ಕಡೆಯಿಂದ ಧನ್ಯವಾದಗಳು ಅರ್ಪಿಸಿ ಇವತ್ತು ಮುಂದೆ ಈಗೇನೋ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ, ನಿಮ್ಮ ಸೇವೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ನಾಡು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.